ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ವಾಹಿನಿಯ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಎಂದಿನಂತೆ ಇವತ್ತು ಕೂಡ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಬಂದಿದ್ದೇನೆ. ಇವತ್ತಿನ ಈ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯೊಬ್ಬರಿದ್ದಾರೆ. ಅವರನ್ನು ನಾನು ಪರಿಚಯನ ಮಾಡಿಸ್ತೀನಿ. ಇವತ್ತಿನ ವಿಶೇಷವಾಗಿ ಈ ನೇರ ಸಂದರ್ಶನ ಕಾರ್ಯಕ್ರಮದ ಆದ್ಯತೆ ಏನು ಮಾಡ್ತಿದ್ದೀವಿ ಮೊದಲಿಗೆ ಅಂತ ಅಂದರೆ, ಇಲ್ಲಿ ಅಕ್ರಮ ಮದ್ಯ ಮಾರಾಟ ಹೇಗಾಗ್ತಾ ಇದೆ, ಅಕ್ರಮ ಮದ್ಯ ಮಾರಾಟದಿಂದ ಆಗುವಂತಹ ಪರಿಣಾಮಗಳೇನು, ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಮೆಡಿಕಲ್ ಸ್ಟೋರ್ಗಳಲ್ಲಿಯೂ ಕೂಡ ಡ್ರಗ್ಸ್ ಸಿಗುತ್ತೆ ಅನ್ನೋ ಒಂದು ಮಾಹಿತಿಯೂ ಕೂಡ ಲಭ್ಯ ಇದೆ. ಅದನ್ನು ಕಲೆ ಹಾಕಿದ್ದಾರೆ ಅವ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ನಮ್ಮ ಈ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುಭಾಷ್ ಬಿದನೂರ್ ಅವರಿದ್ದಾರೆ. ಅವ್ರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಭಾಷ್ ಬಿದನೂರ್ ಅವರು ಕಳೆದ ವಾರಗಳ ಹಿಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಯಾಕಪ್ಪ ಅಂತ ಅಂದರೆ, ಹಳ್ಳಿಗಳಲ್ಲಿ ಸಿಗುತ್ತಿರುವ ಅಕ್ರಮ ಮದ್ಯ ಮಾರಾಟ ಹಾಗೂ ಅನೇಕ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗ್ತಾ ಇರೋ ಡ್ರಗ್ಸನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಈಗಾಗಲೇ ಪ್ರತಿಭಟನೆಯನ್ನು ಮಾಡಿದ್ರಿ ತಾವು. ಈ ಪ್ರತಿಭಟನೆಗೆ ಸಿಕ್ಕಂಥ ಉತ್ತರ ಏನು ಅಂತ? ಸರ್, ನಾವು ಪ್ರತಿಭಟನೆ ಮಾಡಿದ್ದೀವಿ. ಅವರು ನಮಗೆ 2-3 ತಿಂಗಳ ಕಾಲಾವಕಾಶ ಕೇಳಿದ್ದಾರೆ. 2-3 ತಿಂಗಳಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಒಂದು ವೇಳೆ ಕೈಗೊಳ್ಳಿಲ್ಲ ಅಂತಂದರೆ ನೀವು ಯಾವ ರೀತಿ ನೀವು ಹೋರಾಟ ಮಾಡ್ಬೋದು, ಅಥವಾ ನೀವೇನು ಮಾಡ್ತೀರಿ ನೋಡ್ರಿ ಅಂತಂದ್ರೆ ಏನು ಮಾಡೋಕ್ಕಾಗತ್ತೆ ಸರ್. ಒಂದು ಇಲಾಖೆ ವಿರುದ್ಧ, ಸರ್ಕಾರ ವಿರುದ್ಧ ಏನು ಮಾಡೋಕ್ಕಾಗ್ತದೆ? ನಾವು ಪ್ರತಿಭಟನೆ ಮಾಡಬೇಕು, ಮತ್ತೆ ಉಪವಾಸ ಹೋರಾಟ ಮಾಡ್ಬೇಕಾ? ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, 2-3 ತಿಂಗಳ ಸಮಯಾವಕಾಶ ಕೊಟ್ಟಿದ್ದೀವಿ. ಈಗ ಅವರು ಒಂದು ವೇಳೆ 2-3 ತಿಂಗಳಲ್ಲಿ ಅವರು ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ, ನಾವು ಭಾಳಷ್ಟು ನೊಂದ ಮಹಿಳೆಯರು ಅದಾರ, ಮಕ್ಕಳದಾವ, ಉಪವಾಸಿರ್ತಕ್ಕಂಥ ಮಕ್ಕಳಿದ್ದಾರೆ. ಅಂಥ ಮಕ್ಕಳು ಆ ನೊಂದ ಮಹಿಳೆಯರಂತ ತೆಗೆದುಕೊಂಡು ಹೋಗಿ ನಾವು ನಿರಂತರ ಉಪವಾಸ ಸತ್ಯಾಗ್ರಹನ ಮತ್ತೆ ಮಾಡ್ತೀವಿ ಸರ್. ಅಲ್ಲಿಂದ ತಿಳ್ಕಸಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಈಗ ಇಷ್ಟೆಲ್ಲ ವಿಡಿಯೋಸ್ಗಳಿವೆ, ಎಲ್ಲ ವಿಡಿಯೋ ತುಣುಕಿವೆ, ಇಷ್ಟೆಲ್ಲ ಆದರೂ ಕೂಡ ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅಂತ? ಯಾಕಂದರೆ ಕೆಲವೊಂದು ಕಡೆ ನಾವು ಕೇಳ್ತೀವಿ, ನಮಗೆ ಸಾಕ್ಷಿ ಸಿಗಲ್ಲ, ಸಾಕ್ಷಿ ಇಲ್ಲ, ಯಾರೇ ಮಾರ್ತಾ ಇದ್ದಾರೆ ಅನ್ನೋ ಸಾಕ್ಷಿ ಇಲ್ಲ ಅಂತ ಅನೇಕ ಕಡೆ ಹೇಳ್ತಾರೆ. ಇಷ್ಟೆಲ್ಲ ಸಾಕ್ಷಿ ನೀಡಿದರೂ ಕೂಡ ಯಾಕೆ ಹಿಂದೇಟು ಹಾಕೋದು ಅಂತ? ಸರ್, ಅದು ವಿಪರ್ಯಾಸ ಅನ್ಬೇಕು. ಅದಕ್ಕೆ ಈ ಪ್ರಶ್ನೆಗೆ ಏನಪ್ಪ ಅಂತಂದರೆ, ಅವರು ಮುಂಚೆನೇ ಹೇಳಿದ್ದಾರೆ. ಅವರು ಯಾರು ಮದ್ಯ ಮಾರಾಟ ಮಾಡ್ತಾರೆ, ಯಾರು ಡ್ರಗ್ಸ್ ಮಾರ್ತಾರೆ, ಯಾರು ಗಾಂಜಾ ಮಾರ್ತಾರೆ, ಯಾರು ಕಳ್ಳಬಟ್ಟೆ ಮಾರ್ತಾರೆ, ಅವರು ಓಪನಾಗಿ ಹೇಳ್ತಾರೆ. ನಾವು ಕೊಡ್ತೀವಿ ಅಂತ ಹೇಳ್ಕಂತಕ್ಕಂಥ ಮಾತನ್ನು ಅವರು ಓಪನಾಗಿ ಹೇಳಿದಾಗ ಯಾವ ಅಧಿಕಾರಿ ಹೋಗಿ ಅವ್ರ ವಿರುದ್ಧ ಕ್ರಮ ತೊಗೋಬೇಕು ಹೇಳ್ರಿ? ಈಗ ಒಬ್ಬ ಅಧಿಕಾರಿ ಕಳ್ಳ ಮಾಡಿರ್ತಿದ್ದಿಲ್ಲ ಅಂದ್ರೆ, ಅವನಂದ್ರೆ ಬಳಿ ಏನು ತೊಗೊಳ್ತಿದ್ದಿಲ್ಲ ಅಂದ್ರೆ ಅವನ ಮೇಲೆ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತೊಗೋತಾರೆ. ಅವನ ಮ್ಯಾಗ ಒಂದು ವೇಳೆ ಯಾವುದೇ ರೀತಿ ಗೊತ್ತು ಕ್ರಿಮಿನಲ್ ಕೇಸ್ ಹಾಕಿ ಅವನಿಗೆ ಒಳಗೆ ಹಾಕಿ, ನೀವು ಒಂದು ಇವರು ಅಬಕಾರಿಯವರು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಯಾವುದೇ ಮದ್ಯ ಮಾರಾಟ ಮಾಡಲಿ ಅಕ್ರಮವಾಗಿ ಅವರನ್ನು ಹಿಡಿದು, ಕಳ್ಳಬಟ್ಟಿ ಮಾಡಲಿ, ಮದ್ಯ ಮಾರಾಟ ಮಾಡಲಿ, ಗಾಂಜಾ ಮಾರಲಿ, ಅವರನ್ನು ಹಿಡಿದು ಏನು ಮಾಡಬೇಕು, 5 ವರ್ಷ ಸಜೆ, 5 ಲಕ್ಷ ದಂಡ ಅಂತಂದಾಗ ಒಂದು ಘೋಷಣೆ ಹಾಕಬೇಕು. ಆದಾಗ ಸಹಿತ ಸ್ವಲ್ಪ ಜನರಿಗೆ ಭಯ ಹುಡುತ್ತೆ. ನಾವು ಗಳಿಸಿದ ಅಷ್ಟಿಲ್ಲಪ್ಪ, ನಾವು ಒಂದು ವೇಳೆ ಸಿಬಿದ್ರೆ ಇಷ್ಟು ಕೊಡಬೇಕಲ್ಲ ಅಂತಕ್ಕಂಥ ಭಯದಿಂದ ಆದರೂ ಸಹಿತ ಸ್ವಲ್ಪ ಅವ್ರು ಹಿಂಸರಿಬೋದು. ಆದರೆ ಅದಕ್ಕೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ, ಕೇವಲ ಒಂದು FIR ಹಾಕೋದು, ಅವ್ರಿಗೊಂದು ಸ್ವಲ್ಪ ಅಷ್ಟು ಏನೋ ಪೆನಾಲ್ಟಿ ಹಾಕಿ ಸರಿ ಅಂದ ಬಿಟ್ಬಿಡೋದ್ರಿಂದ ಅವ್ರು ಏನು ಮಾಡ್ತಾರೆ, ಇಷ್ಟೇ ಅಲ್ಲ, ಒಂದು 10,000-20,000 ಹೋಗ್ತಾ ಅಷ್ಟೇ, ಮತ್ತೆ ಚಾಲೂ ಮಾಡೋಣಂತೆ ಅದೇ ಅವರು ಕಾಯಕವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ನೀವು ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಗಾಂಜಾ ಮಾರಾಟ ಕೂಡ ನಡೀತಾ ಇದೆ, ಡ್ರಗ್ಸ್ ನಡೀತಾ ಇದೆ ಅಂತ ಹೇಳಿದ್ರಿ ಸರ್. ರಾಜಾರೋಷವಾಗಿ ನಡೀತಾ ಇದೆ, ಹೇಳಿದಲ್ಲ, ನನ್ನ ಹತ್ರ ಪ್ರೂಫ್ನೂ ಅದ. ಅವರು ರಾಜಾರೋಷವಾಗಿ ನಡೀತಾ ಇದೆ. ಇವತ್ತು ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಒಬ್ಬ ಯುವಕರಾಗಿರ್ಬೋದು, ಕಾಲೇಜ್ ಯುವಕರಾಗಿರ್ಬೋದು, ನೀವು ನಿಮ್ಮ ಗಮನಕ್ಕಿರ್ಬೋದು, ಮೋಸ್ಟ್ಲಿ ಒಂದು 6-7 ತಿಂಗಳ ಹಿಂದೆ ಇದೇ NV ಗ್ರೌಂಡ್, NV ಮೈದಾನದಲ್ಲಿ ವಿದ್ಯಾರ್ಥಿಗಳು ಗಾಂಜಾ ಇಟ್ಟುಕೊಂಡು ಇವತ್ತು ಓಪನ್ನಾಗಿ ಸೇರ್ತಾಯಿದ್ರು. ಆದರೆ ನಮ್ಮ ಅಧಿಕಾರಿಗಳು ಯಾವ ಕ್ರಮ ತೊಗೊಂಡ್ರು ಅಂದರೆ, ನಿರಂತರವಾಗಿ ಗಾಂಜಾ ಸಿಗ್ತದೆ ನಮ್ಮಲ್ಲಿ. ಕಲಬುರಗಿ ಜಿಲ್ಲೆಯ ಒಳಗೆ ಏನು ಸಿಗ್ತದಲ್ಲೋ ಗೊತ್ತಿಲ್ಲ, ಅಕ್ರಮ ಕಳ್ಳಬಟ್ಟಿ, ಅಕ್ರಮ ಗಾಂಜಾ ಮಾರಾಟ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇದೆ. ಈಗ ಎಷ್ಟು ಪ್ರತಿಭಟನೆಯನ್ನು ಮಾಡಿದ್ರಿ, ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳ ಕ್ರಮ ತೆಗೆದುಕೊಳ್ಬೇಕು, ಇವುಗಳನ್ನು ತಡೆಗಟ್ಟಬೇಕಾದ್ರೆ ಯಾವ ರೀತಿಯಾಗಿ ಅಧಿಕಾರಿಗಳು ರೆಸ್ಪಾನ್ಸ್ ತೊಗೊಳ್ಬೇಕು ಅಂತ ಹೇಳ್ತೀರಿ? ಯಾವ ರೀತಿ ಕ್ರಮ ಅಂತಂದರೆ, ನಾನು ಮೊದಲನೇ ಹೇಳಿದೆ, ಅವಾಗೇ ಹೇಳಿದೆ ಸರ್ ನಿಮಗೆ,
ಯಾವ ರೀತಿ ಅಂತಂದ್ರೆ ಯಾವನೇ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾರೆ ಆತನಿಗೆ ಕಠಿಣ ಶಿಕ್ಷೆ ಇರಬೇಕು. 5 ವರ್ಷ 10 ವರ್ಷ ಸಜೆ ಇರಬೇಕು. ಆತನಿಗೆ ಬೇಲೆ ಆಗಬಾರ್ದು, ನಾನ್ ಬೇಲೆ ಇರಬೇಕು, ಬೇಲೆ ಆಗಬಾರ್ದು. ಆನಂತರ 5 ಲಕ್ಷದಿಂದ 10 ಲಕ್ಷ ತನಕ ದಂಡ ಹಾಕಿದಾಗ ಆತ ಅಕ್ರಮದಂಥ ಗಾಂಜಾ ಮಾರಾಟ ಆಗಲಿ, ಕಳ್ಳಬಟ್ಟೆ ಆಗಲಿ, ಮದ್ಯ ಮಾರಾಟ ಮಾಡೋದಲ್ಲಿ ಇವರು ಮುಂದಕ್ಕೆ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸರ್. MCSಗೆ ಎಷ್ಟು तीनशे रे बँड्रसके ಮತ್ತು ಬಿಲ್ಲರ್ ತುದಿ ನೋಡಿರೋ ನಿಮ್ಮ 180 ರೂಪಾಯಿ ಒಂದು ಯಾವ ಬೀರ್ 180 ಬುಲೆಟ್ ಯಾವುದು ಕಿಂಗ್ಫಿಶರ್ खाली और वाली 49 BP ಬುಲೆಟ್ ನಮ್ಮ ಚಟಾಗಿಲ್ಲ ನೀನು ರೂಪಾಯಿ ಏನು ಮಾತಾಡ್ತೀರಿ ಕೊಡ್ರಿ ನಾವು ಇದು ಮೂರು ರೀ ನಿಮ್ಗೆ ಹೇಳುದು 6 ಆಗಿ 70 ರೂಪಾಯಿ ಒಂದು ಸಾಟಿ ನಿಮ್ಮ ಸಾಟಿ ನಮ್ಮ ಮಂಚಾಗ ಅದನ್ನ 70 ರೂಪಾಯಿ ತುಂದಿರಿ ನೀವು ನಮ್ಮ ಮಂಚಾಗ ಅದನ್ನ 70 ರೂಪಾಯಿ ತುಂದಿರಿ 20 ರೂಪಾಯಿ ಹಾಂ ತೊಂದಿರಲ್ಲ ತಾರು ನಿಮ್ಮ ಊರ ನೋಡಿ 60 ರೂಪಾಯಿ ನಿಮ್ಗೆ 70 ರೂಪಾಯಿ ರೀ ಅದನ್ನ ಮನುಷ್ಯ ಬಂದಿನಿ ರೀ 70 ರೂಪಾಯಿ ತೊಂದ್ರಿ ಈಗ ಮತ್ತೆ ರೇಟ್ ಹೆಚ್ಚು ಅವಾಗ 70 ರೂಪಾಯಿ ಕೊಡ್ತೀವಿ ಖರೆ ಅಲ್ಲ ಈಗ ಮತ್ತೆ 10 ರೂಪಾಯಿ ಇರ್ತೀವಿ 180 ನೋಡಿ ಹೋಗಮ್ಮಿ ಮತ್ತೆ ಹೋಗಲ್ರಿ ಮತ್ತೆ ಸಾಟಿಗಿನ ಇಟ್ಟಿಗೆ ಹೋಗೋನು 1 ಕಿಲೋಮೀಟರ್ ಇಟ್ಟಿಗೆ हाँ जी हेलो ಸರ್, ಈಗಾಗಲೇ ನೀವು ಹೇಳ್ತಿದ್ರಿ ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇವೆ ಕಲಬುರಗಿಯಲ್ಲಿ ಅಂತ ಹೇಳಿದ್ರೆ, ಆದರೆ ಈ ಡ್ರಗ್ಸ್ ಹೇಗೆ ಸಿಗುತ್ತೆ ಅಂತ ಮೆಡಿಕಲ್ಗಳಲ್ಲಿ? ಮೆಡಿಕಲ್ಗಳು ಇವತ್ತು ಡ್ರಗ್ಸ್ ಅಂತ ಕೊರಾಕ್ಸ್ ರೂಪದಲ್ಲಿ ಇವತ್ತು ಕೊಡ್ತಾರೆ, ಆನಂತರ ಟ್ಯಾಬ್ಲೆಟ್ ಸಿಗ್ತವೆ. ಆದರೆ ಇವು ಕೊಡಬೇಕಾದ್ರೆ ಒಂದು ಕೆಲವೊಂದು ನಿಯಮಗಳವ. ಎಂಥವ್ರಿಗೆ ಕೊಡ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಅನಾರೋಗ್ಯ ಬಳತಕ್ಕಂಥ ವ್ಯಕ್ತಿಗಳಿಗೆ ಅವರು ಅತ್ಯಂತ ಅವರು ನಿದ್ರಾಹೀನರಾಗಿದ್ದರೆ ಅಂಥವ್ರಿಗೆ ಏನದ ಅಂಥ ಮೆಡಿಸಿನ್ಗಳನ್ನ ಕೊಡ್ತಾರೆ. ಅದು ಡಾಕ್ಟ್ರುಗಳ ಬರೆದ ನಂತರ ಅಷ್ಟೇ ಕೊಡ್ಬೇಕಂತ ಅಂಬುದು ನಿಯಮ ಇದೆ. ಆದರೆ ಇವತ್ತು ಮೆಡಿಕಲ್ ಶಾಪ್ಗಳಲ್ಲಿ ಸಣ್ಣ ಸಣ್ಣ ಚಿಕ್ಕಳು 18 ವರ್ಷದ ಮಕ್ಕಳು ಹೋದರೂ ಸಹಿತ ಇವತ್ತು ಕೊರೆಕ್ಸು ಟ್ಯಾಬ್ಲೆಟ್ಗಳನ್ನು ಕೊಡ್ತಾ ಇದ್ದಾರೆ. ಆನಂತರ ಏನಪ್ಪ ಅಂತಂದ್ರೆ ಇವತ್ತು ಡ್ರಗ್ಸ್ ಇವತ್ತು ಯಾಕೆ ಆ ರೀತಿ ಮಾರ್ತಾ ಇದ್ದಾರೆ ಅಂತಂತಂದ್ರೆ, ಒಂದು ಸಿರಪ್ ಬಾಟಲ್ ಒಂದು 25 ರೂಪಾಯಿ 30 ರೂಪಾಯಿ ಅಲ್ಲಿ ನಮ್ಗೆ ಡಿಸ್ಟ್ರಿಬ್ಯೂಟ್ರಲ್ಲಿ ಸಿಗುತ್ತೆ. ಇವರು ಅದರ MRP ಪ್ರಕಾರ ಅಂತಂದರೆ 180 ರೂಪಾಯಿ 190 ರೂಪಾಯಿ ರೇಟ್ ಇರೋದ್ರಿಂದ ಒಂದು ಬಾಟಲಿಂದ 130 140 ರೂಪಾಯಿ ಪ್ರತಿಯೊಂದು ಬಾಟಲಿಗೆ ಒಂದು ಲಾಭ ಇರೋದರಿಂದ
ಹಾಗೂ ಮೆಡಿಸಿನ್ ಸ್ಟಿಪ್ಗಳು ಹೇಗಪ್ಪ ಅಂತಂದ್ರೆ 10 ರೂಪಾಯಿ 15 ರೂಪಾಯಿ ಮೆಡಿಕಲ್ ಸ್ಟಿಪ್ ಸಿಗ್ತಾವೆ. ಅವರು 60 ರೂಪಾಯಿ 70 ರೂಪಾಯಿ ಮಾರೋದ್ರಿಂದ ಒಂದು ಸ್ಟಿಪ್ಪಿಗೆ 50-60 ರೂಪಾಯಿ ಒಂದು ಲೆಕ್ಕಾಚಾರದ ಮ್ಯಾಗ ಅವ್ರು ಏನಪ್ಪ ಅಂತಂದ್ರೆ ಯಾವುದೇ ಒಂದು ಚಿಟ್ಟಿ ನೋಡೋದಿಲ್ಲ, ವೈದ್ಯರ ಚಿಟ್ಟಿ ನೋಡೋದಿಲ್ಲ, ಏನೂ ನೋಡೋದಿಲ್ಲ ಅಂತ ನೀಡಿ ಇವತ್ತು ನಮ್ಮ ನವ ಯುವಕರನ್ನು ಇವತ್ತು ಹಾಳು ಮಾಡ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಹಣದ ಆಸೆಗೋಸ್ಕರ ಯುವಕರ ಬಾಳಿನಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ತಿದ್ರಿ. ಖಂಡಿತ ಸರ್. ಇವತ್ತು ಯಾರೇ ಆಗಿರ್ಬೋದು, ಇವತ್ತು ಅಬಕಾರಿ ಇಲಾಖೆಯವರು ಸುಮ್ಮನೆ ಕೂಡೋಕೆ ಕಾರಣನೂ ಅದೇ. ಇವತ್ತು ಡ್ರಗ್ಸ್ ಔಷಧ ನಿಯಂತ್ರಣ ಇಲಾಖೆಯವರು ಸಹಿತ ಇವತ್ತು ಏನಪ್ಪ ಅಂತಂದ್ರೆ ಯಾಕೆ ಕ್ರಮ ತೊಗೋತಾ ಇಲ್ಲ ಅಂದರೆ ಇವತ್ತು ದುಡ್ಡು ಏನಪ್ಪ ಅಂತಂದ್ರೆ ಇವತ್ತು ಹೇಗೆ ಸಿಗ್ತದೆ ಅಂದ್ರೆ ರಾಜರೋಷ. ಇವತ್ತು ಒಂದು 20 ರೂಪಾಯಿ ಬಾಟಲಿಗೆ 180 ರೂಪಾಯಿ ಕೊಟ್ಟರೆ ಯಾರು ಬಿಡ್ತಾರೆ ರೀ? ಅಷ್ಟು ಇನ್ಕಮ್ ಯಾವುದು ಎದ್ರಾಗದ ಹೇಳ್ರಿ ನಾವು. ಈಗ 90% ಅಲ್ಲ, ಅದು 160% ಆಗ್ತದೆ. ಮತ್ತು ಹಂಗೆ ನೋಡಿದ್ರೆ ಅಷ್ಟು ಇನ್ಕಮ್ ಇದ್ಬೇಕು, ಮತ್ತು ಯಾಕೆ ಮಾರಾಟ ಮಾಡೋಲ್ಲ ಅವರು? ಈಗ ಪ್ರತಿಭಟನೆ ಆದಮೇಲೆ ಮತ್ತು ಈಗ ಅಬಕಾರಿ ಇಲಾಖೆಗೆ ಭೇಟಿ ಕೊಟ್ರ, ಏನು ಹೇಳಿದ್ರು ಅವರು? ಸರ್, ಅಬಕಾರಿ ಇಲಾಖೆಯವರು ನಾವು ಭೇಟಿ ಮಾಡಿ ಕೊಟ್ಟಿದ್ದೀವಿ, ಮಾತುಕತೆನೂ ಆಡಿದ್ದೀವಿ. ಅವ್ರು ಏನಂತಂದರೆ ಒಂದು 2-3 ತಿಂಗಳು ನಮಗೆ ಸಮಯಾವಕಾಶ ಕೊಡ್ರಿ. ಯಾಕೆ ಒಮ್ಮೆಲೆ ಕಲಬುರಗಿ ಜಿಲ್ಲೆ ಸಣ್ಣದಲ್ಲ, ಭಾಳ ದೊಡ್ಡ ಜಿಲ್ಲೆ. ಅದರಿಂದ ನಾವು ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ತೀವಿ. ಒಂದು ವೇಳೆ ಕ್ರಮ ತೆಗೆದುಕೊಳ್ಳದಿದ್ದರೆ ನಿಮ್ಗೆ ನಾವು ಉತ್ತರ ನಾವು ರೆಟಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅವರು. ನಾನು ಅಬಕಾರಿ ಇಲಾಖೆಗೆ ಮತ್ತು ಈಗಾಗಲೇ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಿ, ಏನು ಹೇಳ್ತೀರಿ ಅವ್ರಿಗೆ ಕೊನೆಯದಾಗಿ? ಅಬಕಾರಿ ಇಲಾಖೆಯವ್ರಿಗೆ ಏನು ಹೇಳೋದು ಅಂತಂತಂದರೆ, ಇವತ್ತು ನೀವು ಅಕ್ರಮ ಮದ್ಯ ಮಾರಾಟ ಮೊದಲನೇದಾಗಿ ಹಳ್ಳಿಗಳಲ್ಲಿ ನಿರಂತರವಾಗಿ ನಡೀತದೆ, ಅದನ್ನು ಮೊದಲು ನಿಲ್ಲಿಸಬೇಕು. ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ದೇಶ ನಿಂತಿರೋದೇ ರೈತರ ಮೇಲೆ. ಆ ರೈತರು ಸಹಿತ ಹಾಳಾಗಿ ಹೋದ ಬಳಕ ನಮ್ಗೆ ಅನ್ನ ಸಿಗ್ತಕ್ಕಂಥದ್ದು ನಮ್ಮ ಬಾಯಿಗೆ ಮಣ್ಣು ಬೀಳ್ತದೆ. ನೀವು ಎಷ್ಟೇ ದುಡ್ಡು ತೊಗೊಂಡ್ರು ಸಹಿತ ದುಡ್ಡು ತಿನ್ನೋಕ್ಕಾಗಲ್ಲ, ಅನ್ನನೇ ತಿನ್ನಬೇಕು. ಅದಕ್ಕಾಗಿ ನಾವು ರೈತರ ಮಕ್ಕಳನ್ನು ಬದುಕಿಸ್ಬೇಕಂತ ಉದ್ದೇಶದಿಂದ ನಾವು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡ್ರಿ ಅಂತ ನನ್ನ ಕಳಕಳಿ ಇದೆ ಸರ್. ಇನ್ನೊಂದು, ಇಲ್ಲಿ ಅನೇಕ ರಾಜಕೀಯ ಮುಖಂಡರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇಲ್ಲಿನವರೇ ಇದ್ದಾರೆ. ಅವ್ರಿಗೆ ಏನಾದರೂ ಪತ್ರ ಲೆಟ್ರ್ ಏನಾದರೂ ಬರೆದಿದ್ದೀರಾ ಅಂತ? ಬರೆದಿದ್ದಲ್ಲ ಸರ್, ನಾವು ಉಸ್ತುವಾರಿ ಸಚಿವರಿಗೂ ಬರೆದಿದ್ದೀವಿ, ಆಮೇಲೆ ಅಬಕಾರಿ ಸಚಿವರಿಗೂ ಬರೆದಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಬರೆದಿದ್ದೀವಿ, ಆಯುಕ್ತರೂ ಸಹಿತ ಬರೆದಿದ್ದೀವಿ. ಎಲ್ರಿಗೂ ಅವ್ರ ಗಮನಕ್ಕೆ ಅದೇ ಇದೆ ಸರ್ ಅಷ್ಟು. ಆದರೆ ಅವರು ಕ್ರಮ ತೊಗೋಬೇಕಾದ್ರೆ ಅವ್ರೂ ಸ್ವಲ್ಪ ಗೊತ್ತಿದೆ ಸರ್. ಯಾಕಂತಂದ್ರೆ ಇವತ್ತು ಹೆಂಗಾಗಿಬಿಟ್ಟಿದೆ ಅಂತಂದ್ರೆ ರೈತರಾಗೆ ಉಳಿದಾರ, ಬಡವರಾಗೆ ಉಳಿದಾರ ಅವರು. ಆ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಆ ರೈತರಿಗೆ ಮದ್ಯ ಮಾರಾಟ ಮಾಡ್ತಕ್ಕಂಥವ್ರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿಗಳಾಗಿ ಇವತ್ತು ಅವ್ರ ರಾಜಕೀಯ ಮುಖಂಡರು ಅವರೇ ಆಗಿದ್ದಾರೆ, ಎಲ್ಲನೂ ಅಧಿಕಾರನೂ ಅವ್ರ ಕೈಯಲ್ಲಿ ಇದ್ದಾರೆ. ಅದರಿಂದ ಅವರು ಏನೂ ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಒಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ ಅನೇಕ ಕಡೆ. ಅದನ್ನು ತಡೆಗಟ್ಟುವಂತಹ ಕೆಲಸ ಆಗಬೇಕು. ಅದೇ ರೀತಿಯಾಗಿ ಡ್ರಗ್ಸ್, ಗಾಂಜಾ ಸೇರಿದಂತೆ ಅನೇಕ ಮಾದಕ ವಸ್ತುಗಳು ಕೂಡ ಕಲಬುರಗಿಯಲ್ಲಿ ಸಿಗ್ತಾ ಇವೆ. ಇವುಗಳು ತಡೆಗಟ್ಟುವಂತಹ ಕೆಲಸ ಆಗಬೇಕು ಅಂತ ಈ ಒಂದು ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುಭಾಷ್ ಬಿದ್ನೂರ್ ಅವರು ಇವತ್ತು ನಮ್ಮ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಹೇಳಿದರು. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಕೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ, ಗಾಂಜಾ, ಡ್ರಗ್ಸ್, ಮಾದಕ ವಸ್ತುಗಳು ಮಾರಾಟ ಆಗ್ತಾವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರು ಹೇಳಿದರು. ಈ ಒಂದು ಏನು ಗಾಂಜಾ ಮತ್ತು ಡ್ರಗ್ಸ್, ಮಾದಕ ವಸ್ತುಗಳು, ಅಕ್ರಮ ಮದ್ಯ ಮಾರಾಟ ಇವೆಲ್ಲವೂ ಕೂಡ ಜಿಲ್ಲೆಯಲ್ಲಿ ಕಂಟ್ರೋಲ್ಗೆ ಬರಬೇಕು. ಇದನ್ನು ಅಧಿಕಾರಿಗಳು ಭಾಳಷ್ಟು ಗಂಭೀರತೆಯಿಂದ ಪರಿಗಣಿಸಿ ಇವುಗಳ ಬಗ್ಗೆ ಸ್ವಲ್ಪ ದನಿಗೂಡಿಸಿ ಎಲ್ಲ ಕಡೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಈ ನೇರ ಸಂದರ್ಶನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ ನ್ಯೂಸ್. ನಮಸ್ಕಾರ.